ಪುಷ್ ಮಾಡ್ತಾ ಇದ್ದಾರೆ ಅಂತ ಥಿಂಕಿಂಗ್ ಕೂಡ ನನಗಿದೆ. ಯಾಕೆಂದರೆ ಅನ್ನೆಸೆಸರಿಯಾಗಿ ವಿದೌಟ್ ಎನಿ ಬೇಸ್ ನಾವು ನನ್ನ ಒಂದು ರಾಜಕೀಯ ಜೀವನದಲ್ಲಿ ಈಗ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ನಾನೊಂದು ಕಾನ್ಸ್ಟಿಟ್ಯೂನ್ಸಿಗೆ ಕೆಲಸ ಮಾಡ್ತಾ ಇದ್ದೀನಿ, ಒಂದು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಟೈಮಿಗೆ ಬಂದು ಇಲ್ಲಿ ಈ ಥರ ಮಾಡುವುದು ಕಂಡಮ್ನಬಲ್. ಸೊ ಹಾಗಾಗಿ ಇವತ್ತು ನಾನು ಫೈಲ್ ಮಾಡಿದ್ದೀನಿ 11/9 ಮತ್ತೆ ಹಿಯರಿಂಗ್. ಸರ್, ಈಗ ಕೇವಲ ಜನಾರ್ದನ್ ರೆಡ್ಡಿ ಅವರು ಮಾತ್ರ ಅಲ್ಲ ಇದ್ರ ಬಗ್ಗೆ ಮಾತಾಡಿದ್ದು. ಇದರ ಮುಖಾಂತರ ನಾನು ಈ ಒಂದು ಆ್ಯಂಗಲ್ ತಗೊಂಡು ಸ್ಟೋರಿ ಬಿಲ್ಡಪ್ ಮಾಡೋದು ಯಾರಾಗಿದ್ದರೂ ಕೂಡ ಅವರನ್ನು ನಾನು ವಾರ್ನ್ ಮಾಡ್ತಾ ಇದ್ದೀನಿ. ಯು ವಿಲ್ ಫೇಸ್ ಕ್ರಿಮಿನಲ್ ಆ್ಯಕ್ಷನ್ ಆ್ಯಂಡ್ ದಿಸ್ ಇಸ್ ನಾಟ್ ಮೈ ಇಂಟೆನ್ಷನ್, ಬಟ್ ದೇರ್ ಇಸ್ ನೋ ಬೇರೆ ದಾರಿ ಇಲ್ಲ. ಈಗ ನನ್ನ ಹೆಸರು ತಗೊಂಡು ಮಾಡ್ಬೋದು, ನಾಳೆ ಇನ್ನೊಬ್ಬರ ಹೆಸರು ತಗೊಂಡು ಮಾಡ್ಬೋದು. ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ನನಗೆ ನನ್ನ ಮೇಲೆ ಆಗುವ ಡಿಫರ್ಮೇಷನ್ಗೆ ವಿರುದ್ಧ ಫೈಟ್ ಮಾಡಲಿಕ್ಕೆ ರೈಟ್ ಇದೆ. ಐ ವಿಲ್ ಎಕ್ಸರ್ಸೈಸ್ ದಟ್ ರೈಟ್. ಈಗ ಈ ಕೇಸಲ್ಲಿ ಹೆಸರು ಬರಲಿಕ್ಕೆ ಯಾಕಂದರೆ ನನಗೆ ಗೊತ್ತಿಲ್ಲ, ಅಂದರೆ ಏನೋ ಹೇಳ್ತಾ ಇದ್ದಾರೆ, ನೀವು ತಮಿಳ್ನಾಡವರು, ಅವರು ತಮಿಳ್ನಾಡವರು ಅಂದರೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಕೂಡ ಇಲ್ಲಿ ತಮಿಳ್ನಾಡವರು ಇರ್ತಾರೆ. ಅವರೀಗ ನನಗೆ ಡೈರೆಕ್ಟಾಗಿ ಅಲ್ಲಿ ಅಪೋಸಿಷನ್ಲಿ ಕೂಡ ಇದ್ದಾರೆ. ಅವರ ನನಗಿಂತ ಪೊಲೀಸ್ ಅಧಿಕಾರಿ ಮುಂದೆ ಹೋಗ್ತಾನೆ ಇದ್ದಾರೆ. ನಾನು ಕರ್ನಾಟಕದಲ್ಲಿ 10 ವರ್ಷ IAS ಆಫೀಸರಾಗಿ ಕೆಲಸ ಮಾಡಿದೆ. ಮೂರು ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಯಾಗಿದ್ದೆ. ನನ್ನ ವರ್ತನೆ ಹೇಗಿರ್ತದೆ, ನಾನು ಯಾವ ರೀತಿ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ, ಅಪರಿಚಿತ ಇಲ್ಲ. ಆದರೆ ಈ ರೈಟ್ ವಿಂಗ್ ಪಾಲಿಟಿಕ್ಸನ್ನು ಎದುರಿಸಿ ನನ್ನ ಕೆಲಸವನ್ನು ನಾನು ರಾಜೀನಾಮೆ ಮಾಡಿ ಇವತ್ತು ಅವರನ್ನು ಇಡೀ ದೇಶದಲ್ಲಿ ನಾನು ಎದುರಿಸ್ತಾ ಇದ್ದೀನಿ. ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೊಲಿಟಿಕಲಿ ಮೋಟಿವೇಟ್ ಆಗಿ ಇದರಲ್ಲಿ ನನ್ನ ಹೆಸರನ್ನು ಇನ್ವಾಲ್ವ್ ಮಾಡೋದು ಭಾಳ ಕಂಡಮ್ನಬಲ್. ಅದಕ್ಕೋಸ್ಕರ ಇವತ್ತು ನಾನು ಲೀಗಲ್ ಆಗಿ ಆ್ಯಕ್ಷನ್ ತೊಗೊಂಡಿದ್ದೆ. ಗಂಗಾವತಿ MLA ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಮೇಷನನ್ನು ಫೈಲ್ ಮಾಡಿದ್ದೀನಿ. ಕೋರ್ಟು ಕಾಗ್ನಿಸೆನ್ಸ್ ತಗೊಂಡಿದೆ, ಅವರಿಗೆ ನೋಟಿಸ್ ಹೋಗ್ತದೆ. ಅವರು ಈಗ ಕೋರ್ಟಿಗೆ ಬಂದು ಉತ್ತರ ಕೊಡಬೇಕಾಗ್ತದೆ ಯಾವ ಬೇಸಿಸ್ ಮೇಲೆ ಅವ್ರು ಮಾಡಿದ್ದಾರೆ. ಮತ್ತು ಇದರಲ್ಲಿ ಎಲ್ಲೋ ಒಂದು ಧರ್ಮಸ್ಥಳದಲ್ಲಿ ಆನ್ಗೋಯಿಂಗ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ನಲ್ಲಿ ಅನ್ನೆಸೆಸರಿಯಾಗಿ ವಿದೌಟ್ ಎನಿ ಕೇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ನನ್ನ ಹೆಸರನ್ನು ತಂದಿರೋದು ಭಾಳ ನನ್ನ ಪ್ರಕಾರ ಇಟ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಈ ಥರ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇರೋದು ಇದು ಅನ್ಅಕ್ಸೆಪ್ಟಬಲ್ ಇದೆ ಮತ್ತು ಪೊಲಿಟಿಕಲಿ ಮೋಟಿವೇಟೆಡ್ ಕೂಡ ಇದೆ. ಸೊ ಇದು ನನಗೆ ಕೇಳಿ ಬಂದಾಗ ನಾನು ಇದು ಭಾಳ ಚೈಲ್ಡಿಶ್ ಅಲಿಗೇಷನ್ ಅಂತ ಅಂದ್ಕೊಂಡೆ. ಯಾಕೆಂದರೆ ಯಾವುದೇ ಒಂದು ಸಂಬಂಧ ಇಲ್ಲದೆ, ಯಾವುದೇ ಒಂದು ರೀಸನಿಂಗ್ ಇಲ್ಲದೆ ಏನೋ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ನೋಡಿಕೊಂಡು ಒಬ್ಬ MLA ಬಂದು ನನ್ನ ಹೆಸರು ತಗೊಂಡು ಆರೋಪ ಮಾಡಿರೋದು ಇಟ್ಸ್ ವೆರಿ ಸ್ಯಾಡ್ ಥಿಂಗ್. ಅದಾದ ಮೇಲೆ ನಾನು ಇದು ಡೈ ಡೌನ್ ಆಗ್ತದೆ, ಸುಮ್ಮನೆ ಇದಕ್ಕೆಲ್ಲ ಯಾಕೆ ರೆಸ್ಪಾಂಡ್ ಮಾಡಬೇಕಂತ ಅಂದ್ಕೊಂಡ್ರೆ ನಾವು ಸಿವಿಲ್ ಡಿಫಮೇಷನ್ ದೇಶದಲ್ಲಿ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿಕೊಂಡು ಬರ್ತಾ ಇದ್ದೀನಿ. ಅದು ಎದುರಿಸ್ಕೊಂಡೇ ನಾನು ನನ್ನ ಕೆಲಸವನ್ನು ರಾಜೀನಾಮೆ ಕೊಟ್ಟು ನಾನು ಈ ಕಳದಲ್ಲಿ ಬಂದಿದ್ದೀನಿ. ಅದು ನನ್ನ ರೆಸಿಗ್ನೇಷನ್ ಲೆಟರಲ್ಲಿ ನಾನು ಕ್ಲಿಯರ್ ಆಗಿ ಬರೆದಿದ್ದೀನಿ, ಅದರಲ್ಲಿ ಏನು ಮರೆ ಮುಚ್ಚಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾಡ್ತಾ ಇರೋದು ನನಗೆ ಕಂಡು ಬರ್ತಾ ಇದೆ. ಅಥವಾ ಇಷ್ಟು ಕೋಆರ್ಡಿನೇಟೆಡ್ ಆಗಿ ಈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಬೇರೆ ಬೇರೆ ಕಡೆ ಸಂಬಂಧ ಇಲ್ಲದೆ ಇರೋ ಜಾಗದಲ್ಲಿ ಕೂಡ ಈ ಒಂದು ವಿಷಯ ತಗೊಂಡು ಬರುವುದು ಒಂದು ರೈಟ್ ವಿಂಗ್ ಕೋಆರ್ಡಿನೇಟೆಡ್ ಅಟೆಂಪ್ಟ್ ಅಂತಾನೆ ಕಾಣುತ್ತೆ. ಸುಮಾರು ಜನ MP-ಗಳಿರುವಾಗ ಅದೇ ನಾನು ಹೇಳ್ತಾ ಇದ್ದೀನಿ. ಈಗ ಅವರ ಮುದ್ದೆ ಮೇನ್ ಪೊಲಿಟಿಕಲ್ ಫೈಟ್ ಅಲ್ಲಿ ಇರುವ ಯಾರ್ಯಾರು ಜನ ಪಿಕಪ್ ಚೂಸ್ ಮಾಡಿ ಮಾಡ್ತಾ ಇದ್ದಾರೆ.